ಟೈನಿ ಅಲ್ಲೈತಿ, ನಿನ್ನ ಗುಂಪು ಇಲ್ಲೈತಿ. ಅವ್ರು ಯಾರು ಬಡ್ದಾಡಿ ಸಾಯದ್ ಬೇಡ. ಬೇಡ, ನಾವಿಬ್ರೇ ಬಡ್ದಾಡೋಣ. ಬಡ್ದಾಡ್ದಾಗ ನಾ ಸತ್ರ ನನ್ ಮಂದಿ ನಿನ್ನ ನಾಯಕ ಅಂತ ಒಪ್ಕೋತಾರ, ನೀ ಸತ್ರ ನಿನ್ನ ಮಂದಿ ನನ್ನ ನಾಯಕ ಅಂತ ಒಪ್ಕೋಬೇಕು. ನನ್ ಎಷ್ಟು ಶತ್ರುಗಳ ಸಂಹಾರ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ಆದ್ರೆ ಇವತ್ತು ನಾನು ಇಟ್ಕೊಂಡಿದ್ದೀನಿ. ಇದು ನನ್ನ ಪುಣ್ಯ. ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ ಸರ್. ಇದು ಈ ಮನೆ ಯಾರು ಸರ್? ಇದು ಬಾಳಪ್ಪ ಕುರಿ ಅವರ ಮನೆ ಇದು. ಬಾಳಪ್ಪ ಕುರಿ ಅವರು ಬಂದ್ಬಿಟ್ಟು ಈ ಸಂಗೊಳ್ಳಿ ರಾಯಣ್ಣನಂತೆ ಅವರು ಸೇತ್ ಸನದಿಯಾಗಿ ಕೆಲಸ ಮಾಡಿದ್ರು ಕಿತ್ತೂರು ಸಂಸ್ಥಾನದಲ್ಲಿ. ಅವ್ರಿಗೆ ಸೇತ್ ಸನದಿ ಕೆಲಸ ಮಾಡಿದಕ್ಕೆ ಜಮೀನು ಕೊಟ್ಟಿದ್ದಾರೆ. ಆಮೇಲೆ ಅವರಿಗೆ ಖಡ್ಗ ಕೊಟ್ಟಿದ್ದು ಎಲ್ಲ ತೋರಿಸ್ತಾರೆ ಅವರು. ಅಂದ್ರೆ ಈ ಮನೆತನದವರು ಅವರ ಬಾಳಪ್ಪ ಕುರಿ ಅವರು ತೀರ್ಕೊಂಡಿದ್ದಾರೆ. ಈಗ ಅವ್ರ ಮಕ್ಕಳು ಗಂಗಪ್ಪ ಕುರಿ, ಆಮೇಲೆ ಸಿದ್ದಪ್ಪ ಬಾಳಪ್ಪ ಕುರಿ, ಆಮೇಲೆ ರಾಯಪ್ಪ ಬಾಳಪ್ಪ ಕುರಿ, ಯಲ್ಲಪ್ಪ ಬಾಳಪ್ಪ ಕುರಿ ಅಂತ ಹೇಳಿ 4 ಜನ ಗಂಡ್ ಮಕ್ಕಳಿದ್ದಾರೆ. ಈಗ ಅವರು ಈಗ ಸರ್ಕಾರ ಏನ್ ಮಾಡಿಬಿಟ್ಟಿದೆ ಆ ಸೇತ್ ಸಮಿತಿಗಳ ಹುದ್ದೆಗಳನ್ನ ರದ್ದುಪಡಿಸೈತ್ರಿ. ಆದ್ರ ಆ ಜಮೀನುಗಳು ಇವರು ಉಳುಮೆ ಮಾಡ್ತಾರೆ, ಇವರಂತನ ಜಮೀನುಗಳಾಗಿದಾವು. ಅವರು ಈ ಖಡ್ಗವನ್ನ ಅವ್ರ ಬಳಸಿದಂತ ಖಡ್ಗವನ್ನ ತೋರಿಸ್ತಾರೆ. ಈಗ ಅಂದ್ರೆ ಕಿತ್ತೂರು ಸಂಸ್ಥಾನದ ಕಾಲದಿಂದಲೂ ಇವ್ರ ಮನೆತನದವರು ಕಿತ್ತೂರಿನ ಸೇತ್ ಸಂಧಿಗಳ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ದಾಖಲೆ. ಆಮೇಲೆ ನೀವು ಈಗ ಹೇಳಿದ್ರಲ್ಲ, ಈಗ ಜಮೀನು ಕೊಟ್ಟಿದ್ದಾರೆ ಅಂತ ಹೇಳಿ, ಅದನ್ನ ಗಿಫ್ಟ್ ಆಗಿ ಅಂದ್ರೆ ಮನೆ ತಂದ್ರೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈಗಲೂ ಅವರು ಉಳುಮೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನಂಗ ಅವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೈನಿಕರಿಗಾಗಿ ಸೇವೆ ಸಲ್ಲಿಸಿದವ್ರಿಗೆ ಈಗೇನ್ ಸರ್ಕಾರ ವೇತನ ಕೊಡ್ತೈತಲ್ರಿ, ಆಗಿನ ಕಾಲದೊಳಗ ವೇತನ ಕೊಡ್ತಿರ್ಕಲ್ರಿ, ಅವರು ಭೂಮಿಯನ್ನು ಕೊಡ್ತಿದ್ರು. ಆ ಭೂಮಿಯನ್ನ ಸಾಗುವಳಿ ಮಾಡಿಕೊಂಡು ಆ ಭೂಮಿ ಸಾಗುವಳಿಗೆ ಬಂದಿರತಕ್ಕಂತ ಉತ್ಪನ್ನವನ್ನ ಇವರು ಊಟ ಮಾಡ್ಬೇಕು. ಇದ್ರೊಳಗೆ ಅವರು ಸೈನಿಕರಾಗಿ ಕೆಲಸ ಮಾಡಬೇಕು ಅನ್ನೋ ಇವ್ರ ಮನೆತನದ್ದು. ಹಿಂಗೆಲ್ಲ ಕಿತ್ತೂರು ಸಂಸ್ಥಾನದ ಸಂಬಂಧಪಟ್ಟಂಗ ಎಲ್ಲಾ ಹಳ್ಳಿಗಳೊಳಗ ಅವ್ರ ನೇಮಕ ಮಾಡಿದ್ರು. ಈಗ ಅವ್ರ ಕಡೆ ಕುರುಗಳು ಇರೋದ್ರಿಂದ ನಾವು ಅವ್ರನ್ನ ರಾಯಣ್ಣನ ಕಾಲದಿಂದ ಅವ್ರ ಸೇತ್ ಸಂಧಿಗಳ ಕೆಲಸ ಮಾಡ್ತಿದ್ರು ಅನ್ನೋದನ್ನ ನಾವು ನೋಡ್ಬೋದು. ಇವರು ಗಂಗಪ್ಪ ಬಾಳಪ್ಪ ಕುರಿ ಅಂತ ಹೇಳಿ. ಬಾಳಪ್ಪ ಕುರಿ ಅವರು ಅವರ ಹಿರಿಯ ಮಗ ಗಂಗಪ್ಪ ಬಾಳಪ್ಪ ಕುರಿ ಅವರು ಬಾಳಪ್ಪ ಕುರಿಯವರು ಸೇತ್ ಸಂಧಿ ಕೆಲಸವನ್ನು ಮಾಡ್ತಾ ಇದ್ರು. ಅವ್ರ ಅಜ್ಜ ಅವ್ರ ಮುತ್ತಾಜರ ಕಾಲದಿಂದ ಈ ಸೇತ್ ಸಂಧಿ ಹುದ್ದೆಯನ್ನ ನಿಭಾಯಿಸ್ಕೊಂಡ ಬಂದಿದ್ರು. ಅದಕ್ಕೆ ಪೂರ್ವವಾಗಿ ಸರ್ಕಾರದವರು ಕಿತ್ತೂರು ಸಂಸ್ಥಾನದವರು ಕೊಟ್ಟಿರ್ತಕ್ಕಂಥ ಖಡ್ಗ ಇವ್ರ ಮನೆಯಲ್ಲಿದೆ, ಅದನ್ನ ತೋರಿಸ್ತಾರೆ. ಇವರು ಗಂಗಪ್ಪ ಬಾಳಪ್ಪ ಕುರಿ ಅಂತೇಳಿ ಸೇತ್ ಸಂಧಿ ಮನೆತನದವರು, ಕುರಿ ಅಂತ ಮನೆತನ. ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ಸೇವೆನ ಮಾಡ್ಕೊಂಡ್ ಬಂದಿದ್ರ? ಅಂದ್ರೆ ನಮ್ಮ ಅಪ್ಪನ ಕಾಲ ಹಿಂದೆ ನಮ್ಮ ಅಜ್ಜನ ಕಾಲೇ ಮಾಡ್ಕೊಂತ ಬಂದ, ಅಲ್ಲಿ ಮಠ ಗೊತ್ತೈತಿ. ನಮ್ಮ ಅಪ್ಪ ಹೇಳ್ತಿದ್ರಿ, ಅಲ್ಲಿಂದ ಮಾಡ್ಕೊಂತ ಬಂದ್ವಿ. ಇದು ಎಷ್ಟೇ ತಲೆಮಾರು ಇರ್ಬೋದು ನಿಮ್ದು? ಸುಮಾರು ಮೂರನೇ ತಲೆಮಾರು. ಮೂರನೇ ತಲೆಮಾರು ಅಂದ್ರೆ ಕಿತ್ತೂರು ಸಂಸ್ಥಾನದಲ್ಲಿ ಸೇವೆ ಮಾಡ್ಕೊಂತ ಮಾಡ್ಕೊಂಡ್ ಬಂದವ್ರು. ಇವಾಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಹೆಮ್ಮೆ ಇದೆ? ಊರಲ್ಲಾಗ್ಲಿ ನಿಮ್ಗಾಗ್ಲಿ ಎಷ್ಟು ಖುಷಿ ಅನ್ಸುತ್ತೆ? ನೀವು ಖುಷಿ ಅನಿಸ್ತದೆ, ಖುಷಿ ಐತಿ. ಈಗ ನೀವು ಯಾಕಂದ್ರೆ ಕಿತ್ತೂರು ಸಂಸ್ಥಾನದಲ್ಲಿ ಒಬ್ಬ ಸೇನಾಧಿಪತಿಯಾಗಿ ನೀವು ಏನು ಕೆಲಸ ಮಾಡಿದ್ರೆ ಅದು ಇಡೀ ನಾಡಿಗೆ ಒಂದು ಹೆಮ್ಮೆ. ಆಯ್ತಾ? ಹೆಮ್ಮೆ ಆಗಿ ರಾಯಣ್ಣ ಪ್ರಾಣ ಮಾಡಿದ್ದ ಕಿತ್ತೂರು ಸಂಸ್ಥಾನ. ಈಗ ನೀವು ನಿಮ್ಮ ಕುಟುಂಬಸ್ಥರು ರಾಯಣ್ಣ ನೋಡಿದಾರ? ಇಲ್ರಿ, ನಾವು ನೋಡಿರ್ರಿ. ಇವ್ರ ಅಜ್ಜ ನಮ್ಮ ಅಪ್ಪ ನೋಡಿರ್ಬೇಕು. ನಿಮ್ಮ ಅಪ್ಪನ ಹಪ್ಪ ಅಂದ್ರೆ ಅವರು ಹಿಂಗ್ ನೋಡಿ ರಾಯಣ್ಣನ ಜೊತೆ ಕೆಲಸ ಮುತ್ತಾತ ರಾಯಣ್ಣನ ಜೊತೆ ಕೆಲಸ ಮಾಡಿದ್ರು. ಅವ್ರು ರಾಯಣ್ಣ ಪಡ ತೊಟ್ಟು ಒಂದಷ್ಟು ಜನ ಸೇರಿಸ್ತಾನೆ ಗೊತ್ತಾ? ಜನ ಸೇರಿಸ್ಕೊಂಡು ಹೋದಾಗ ಅವಾಗೇನಾದ್ರು ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬಸ್ಥರ ಅವ್ರ ಜೊತೆ ಈ ತರ ಪಂಗಡದಲ್ಲಿ ಅವ್ರು ಪಂಗಡ ಇದ್ದಂಗ ಕಾಣೋಲ್ರಿ. ಇಲ್ಲಿ ಊರ್ ಒಳಗನ ಅವ್ರು ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ರು. ಯಾವ ತುಪ್ಪ ಯೂಸ್ ಮಾಡಿದೆ? ದಿನ ದಿನ ಆರೋಗ್ಯ ತರೋ RKG ಸೂಪರ್ RKG ತುಪ್ಪ.
ಈ ಖಡ್ಗ ಎಷ್ಟು ತಲೆಮಾರಿಂದ ಐತ್ರಿ ಇದು? ಅವಾಗಿಂದನೇ ಇದ್ದದ್ದು ಇದು. ಹೌದೇನ್ರಿ? ಆಗಿನಿಂದ ಇದ್ದದ್ದು ಇದು. ಕೈ ಬಿಟ್ರೆ ಪ್ರಿಯ ವೀಕ್ಷಕರೇ ನೋಡಿ, ಇದು ಸುಮಾರು 4 ತಲೆಮಾರು ಅಲ್ರಿ ಇದು. 4 ತಲೆಮಾರಿನಿಂದ ಇದ್ದಂತ ಖಡ್ಗ ಇದು. ಇದರಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಧಿಪತಿ ಆಗಿದ್ದಂತ ಸೇನಾಪತಿ ಸೇತ್ ಸರದಿ ಆಗಿದ್ದಂತ ಅವರು ಇದನ್ನ ಉಪಯೋಗಿಸ್ತಿದ್ದಂತ ಕತ್ತಿ. ಅಲ್ಲಿ ವೈರಿಗಳನ್ನ ಸಂಹಾರ ಮಾಡೋದಕ್ಕಾಗ್ಲಿ ಅಥವಾ ಬೇರೆ ಇನ್ನದಕ್ಕೆ ಇಂತ ಕತ್ತಿಗಳನ್ನ ಯೂಸ್ ಮಾಡ್ತಾ ಇದ್ರು. ಇವ್ರು 4ನೇ ತಲೆಮಾರುಗಳು ಇವರು ಕುಟುಂಬಸ್ಥರು ಯೂಸ್ ಮಾಡ್ತಿರ್ತಾರೆ. ಇವರು ಇನ್ನು ಇಟ್ಕೊಂಡಿದ್ದಾರೆ ಸರ್. ತುಂಬಾ ಖುಷಿ ಆಗತ್ತೆ ನೋಡಿ. ಇವ್ರು ವಿಶೇಷ ಅಂದ್ರೆ ಸರ್, ಇವರು ಗದ್ದಿಗೆ ಮೇಲೆ ಇಟ್ಟು ದೇವ್ರದ ಹೆಂಗ್ ಪೂಜೆ ಮಾಡ್ತಾರ ಹಂಗ ಇದನ್ನ ಪೂಜೆ ಮಾಡ್ತಾರ. ಕತ್ತಿಯನ್ನ ಖಡ್ಗವನ್ನ ಪೂಜೆ ಮಾಡ್ತಾರ್ರಿ. ಇದನ್ನ ಯಾವಾಗ ಹೊರಗೆ ತೆಗಿತಾರಂದ್ರೆ ವಿಜಯದಶಮಿ ದಿವಸ, ಬನ್ನಿ ಮುಡಿ ದಿವಸ ಹೊರಗೆ ತಗೊಂಡು ಅವಾಗ ಇದನ್ನ ಮಾಡ್ತಾರೆ, ಬನ್ನಿ ಮುಡಿಯಾಕ ಹೋಗ್ತಾರ್ರಿ. ಆಮೇಲೆ ಗ್ರಾಮ ದೇವಿ ಜಾತ್ರೆ ನಿಮಿತ್ತ ಇದ್ದಾಗ ಈ ಖಡ್ಗನ್ನ ಹೊರಗೆ ತೆಗೆದ ಅಲ್ಲಿವರೆಗೂ ಅವರು ಇದನ್ನ ಮಾಡೋದಿಲ್ಲ. ಅದು ವರಿಗೆ, ಅದು ಖಡ್ಗದ ವರಿ, ಅದು ಅದೇ ಖಡ್ಗನ್ನ ಒಳಗ್ ಹಾಕಿಡಕ್ ಈ ಖಡ್ಗ ಎಷ್ಟು ಶತ್ರುಗಳ ಸಂಹಾರ ಮಾಡಿದೆ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಇವತ್ತು ನಾನು ಇಟ್ಕೊಂಡಿದ್ದೀನಿ. ಇದು ನನ್ನ ಪುಣ್ಯ. ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ. ಹಿಂಗ ಸರಿ ಈ ಕಡೆ ಹಾಕತ್ತ. ಇದನ್ನ ಈ ತರ ಸೊಂಟದಲ್ಲಿ ಸಿಗಿಸ್ಕೊಂಡು ಹೋಗ್ತಿದ್ರಲ್ಲ ಇವರು. ಅದೇನೋ ಒಂದ್ ಇದು ಬರ್ತಿತ್ತು ಅನ್ಸುತ್ತೆ, ಅದ್ ಬೆಲ್ಟ್ ಬರ್ತೈತ್ರಿ, ಅದ ಸಿಗಿಸ್ಕೊಂಡ್ಬಿಡ್ತಿದ್ರು. ಈ ಕಡೆ ಚುಚ್ಚಿದ್ರಿ ಮಣ್ಣಿಗಂಡ ಹೊಯ್ತಾವ್ರಿ. ಅವ ಚಿಕ್ಕೇನೆ ಇಲ್ರಿ, ಅವನ್ನ ಚಿಕ್ಕೇನೆ ಇಲ್ಲಲ್ಲ, ಹಿಂಗಾಗಿ ಕರೆಕ್ಟ್ ಕ್ಯಾಪ್ಚರ್ ಆಗಿದೆಯಾ? ನಿಮ್ಗೇನೋ ಗೊತ್ತಾ ಅದರೆ ಹಿಂಗೆ ಏನಾದ್ರು ಗೊತ್ತಾ ನಿಮ್ಗೆ? ಏನ್ ಗೊತ್ತಿಲ್ಲ. ಒಟ್ಟಾರೆ ನಿಮ್ಮ ಪ್ರತೀತಿ ಮೊದ್ಲಿಂದಾನು ಅವ್ರು ಮಾಡ್ಕೊಂತ ಬಂದಿದ್ದಾರೆ. ಸೊ ಹಂಗಾಗಿ ನೀವು ಇದನ್ನ ಈಗಲೂ ನಡ್ಸ್ಕೊಂತ ಹೊಂಟಿದ್ವಿ. ಹಿಂಗೆ ಯಾವ ಜಾತ್ರೆ ಪಾತ್ರೆ ಇದ್ದಾಗ್ರಿ ಮತ್ ತಗೊಂಡ್ ಹೋಗುದ್ರಿ, ಮನೆ ಮ್ಯಾಗ ತಗೊಂಡ್ ಹೋಗುದು. ಮನೆ ಮ್ಯಾಗೂ ಕೈತಾರೆ, ಜಾಮೂನ್ ಜಾತ್ರೆಗೂ ಕೈತಾರೆ. ಆ ಟೈಮ್ದಾಗ ಅಟ್ಟ ಹೋಗುದು ಇದು ಮಾಡೋದು. ನಿಜ ಪ್ರೇಕ್ಷಕರಿಗೆ ಇವತ್ತು ನಾವ್ ಇಲ್ಲಿ ಬಂದು ನಾನು ತುಂಬಾ ಖುಷಿ ಆಗ್ತಾ ಇದೆ. ನಿಜವಲ್ಲೂ ಆ ಖಡ್ಗನ ನಾವ್ ಹಿಡಿದ್ವಲ್ಲ, ನಮ್ ಕೈಲಿ ಆಗ್ತಾನೆ ಇಲ್ಲ ಹಿಡಿಯಕ್ಕೆ, ಆಯ್ತಾ? ನಿಜವಲ್ಲೂ ಸರಿ ಹೇಳ್ದಂಗೆನೆ ಆಗಿನ ಕಾಲದ ಸೇನಾದಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳು ಅಜಾನುಭಾವ ಇದ್ರು, ಅಜಾನುಭಾವರು ಅಂತ ಏನೋ ಹೇಳ್ತಿದ್ದಾರೆ. ನಾವ್ ಹಿಂಗ್ ಹಿಡಿದು ಆಗ್ತಾ ಇಲ್ಲ. ಹಾಗಾದ್ರೆ ಅವ್ರಿಗೆ ಯಾವ ಲೆವೆಲ್ ಇದ್ರು ಅನ್ನೋದಕ್ಕೆ ಆ ಕತ್ತಿನೇ ಸಾಕ್ಷಿ ಆಗುತ್ತೆ. ನಿಜ ಕಿತ್ತೂರು ಸಂಸ್ಥಾನಕ್ಕೆ ನಮ್ಮ ಒಂದು ಯಾವಾಗ್ಲೂ ಕೂಡ ಒಂದು ಋಣಿ ಇದ್ದೇ ಇರತ್ತೆ. ತುಂಬಾ ಥ್ಯಾಂಕ್ಸ್, ಆಯ್ತಾ? ನಿಮ್ಮ ಪ್ರೀತಿ ಸದಾ ಹಿಂಗೇನೆ ಇರ್ಲಿ, ಆಯ್ತಾ? ಒಳ್ಳೇದಾಗ್ಲಿ. ಚಾ ಕುಡ್ಕೊಂಡು ಎಲ್ಲ ಕುಡ್ಕೊಂಬಂದು ಏನು ಬೇಡ, ಆಯ್ತಾ?